ಉಲ್ಲೇಖ ಮಾಡಿದ್ದಾರೆ. ನಾವು ಅನೇಕ ಬಾರಿ ಇಡಿ ಅಧಿಕಾರಿಗಳು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟಿಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡಲಿಕ್ಕೆ ನಾವು ಸ್ವತಃ ಸುಮಾರು 2-2.5 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂಥ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ. ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು, ನಾಯಕರಾದಂಥ ರಾಹುಲ್ ಗಾಂಧಿ ಅವರಿರ್ಬೋದು, ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡ್ತದೆ. ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ. ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ. ರಾಹುಲ್ ಗಾಂಧಿಗೆ ಲಾಭ ಆಗಿದೆ ನೀವು ಕೊಟ್ಟಿರುವಂತ ದೇಣಿಗೆಯಿಂದ ಅಂತ. ಇದು ಸೋನಿಯಾ ಗಾಂಧಿ ಅವರ ಟ್ರಸ್ಟ್ ಅಲ್ಲ, ಅದು ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಸಂಸ್ಥೆ. ಆ ಸಂಸ್ಥೆಗೆ ನಾವು ಕೊಟ್ಟಿದ್ದೇವೆ. ಸೊ ಸಂಸ್ಥೆಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಯಾವುದೇ ಅವರಿಗೆ ವೈಯಕ್ತಿಕವಾದ ಲಾಭ ಆಗ್ತಕ್ಕಂಥದ್ದಲ್ಲ, ಅಥವಾ ಅವರು ವೈಯಕ್ತಿಕವಾದಂಥದ್ದಕ್ಕೆ ಅವರು ಬಳಕೆನೂ ಕೂಡ ಮಾಡಿಕೊಂಡಿಲ್ಲ. ಸೊ ಹಾಗಾಗಿ ಇದರಲ್ಲಿ ಲಾಭದ ಪ್ರಶ್ನೆ ಬರೋದಿಲ್ಲ. ತಾವು ಡಿಕ್ಲೇರ್ ಮಾಡಿದ್ರ ಅಂದ್ರೆ ಇದನ್ನ ಕೊಟ್ಟಿದ್ದ ಡಿಕ್ಲೇರ್ ಮಾಡಿರ್ಲಿಲ್ಲ ಟೆಕ್ನಿಕಲಿ ಏನು ಅಂತ? 100% ಡಿಕ್ಲೇರ್ ಮಾಡಿದ್ದೀವಿ. ಪ್ರತಿ ವರ್ಷ ನಾವು ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಸಲ್ಲಿಕೆ ಮಾಡ್ತಕ್ಕಂಥ ಎಲ್ಲ ದಾಖಲಾತಿಗಳಲ್ಲೂ ಕೊಟ್ಟಿದ್ದೇವೆ. ನಾವು ಇಡಿ ಅವ್ರು ಕೇಳಿದಾಗಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು, ಕನ್ಫರ್ಮೇಶನ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಮುಚ್ಚಿಡುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ಎಲ್ಲವೂ ಕೂಡ ಚೆಕ್ ಮುಖಾಂತರನೇ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನ ಜಿಲ್ಲೆಯ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಬೆಂಗಳೂರು ಜಿಲ್ಲೆಯಿಂದ ಪ್ರಾರಂಭ ಆದವರು. ಬೆಂಗಳೂರು ಜಿಲ್ಲೆ ಮೊದಲಿಗೆ ಬೆಂಗಳೂರು ನಗರ, ಇವತ್ತಿನ ಬೆಂಗಳೂರು ನಗರ ತಾಲೂಕುಗಳು, ಬೆಂಗಳೂರು ಜಿಲ್ಲೆಯ ಗ್ರಾಮಾಂತರ ತಾಲೂಕು ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ನೆಲಮಂಗಲ ಇರ್ಬೋದು, ಹೊಸಕೋಟೆ ಇರ್ಬೋದು, ಜೊತೆಗೆ ರಾಮನಗರ ಜಿಲ್ಲೆಯ 4 ತಾಲೂಕುಗಳಿರ್ಬೋದು. ಇವೆಲ್ಲವೂ ಕೂಡ ಬೆಂಗಳೂರು ಜಿಲ್ಲೆಯ ಒಂದು ಭಾಗ. ಬೆಂಗಳೂರು ಜಿಲ್ಲೆಯಿಂದ ನಮ್ಮ ಪರಮಪೂಜ್ಯರಾದ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಕೂಡ ಮಾಗಡಿನಲ್ಲೇ ಹುಟ್ಟಿರ್ತಕ್ಕಂಥದ್ದು. ಬಾಲಗಂಗಾಧರ ಪರಮಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಕೂಡ ಬೆಂಗಳೂರು ಜಿಲ್ಲೆಯ ರಾಮನಗರ ತಾಲೂಕಿನಿಂದನೇ ಹುಟ್ಟಿರ್ತಕ್ಕಂಥದ್ದು. ಬೆಂಗಳೂರು ನಗರವನ್ನ ಕಟ್ಟಿದಂತ ಮಾಗಡಿ ಕೆಂಪೇಗೌಡರ ಕೂಡ ಮಾಗಡಿ ತಾಲೂಕಿನಲ್ಲೇ ರಾಜ್ಯಭಾರವನ್ನ, ಕೋಟೆಯನ್ನ ಕಟ್ಟಿ ನಿರ್ಮಾಣ ಮಾಡಿ ಬಂದು ಬೆಂಗಳೂರನ್ನ ಕಟ್ಟಿದಂಥವ್ರು. ವಿಧಾನಸೌಧನ್ನ ಕಟ್ಟಿದಂತ ಕೆಂಗಲ್ ಹನುಮಂತನಯ್ಯನವರು ರಾಮನಗರ ತಾಲೂಕಿನ ಬೆಂಗಳೂರು ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ರಾಮನಗರ ತಾಲೂಕಿನ ಬೆಂಗಳೂರು ಜಿಲ್ಲೆಯಿಂದ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅವರು ಶಾಸಕರಾಗಿದ್ದಂಥವ್ರು. ಅಲ್ಲಿ ಮುಖ್ಯಮಂತ್ರಿ ಆದ ಮೇಲೆನೆ ಅವರು ಪ್ರಧಾನಮಂತ್ರಿ ಆಗಿದ್ದು. ಆ ಪ್ರಧಾನಮಂತ್ರಿ ಆದಾಗಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಶಾಸಕರಾದಂತ ಸಂದರ್ಭದಲ್ಲಿ ಅದು ಬೆಂಗಳೂರು ಜಿಲ್ಲೆನೇ ಆಗಿತ್ತು.
ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಈಗಲೂ ಕೂಡ ಅದು ಬೆಂಗಳೂರು ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಜನರ ಆಶಯ. ಆ ಆಶಯವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಈಡೇರಿಸಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಆಗ್ಲಿ ಅಥವಾ ಯಾರೋ ಲೂಟಿ ಮಾಡ್ತಾರೆ ಅಂತ ಇನ್ನೊಂದು ಏನ್ ಹೇಳ್ತಾರೆ, ಅದಕ್ಕೆ ಯಾವುದೇ ಆಧಾರಗಳಿಲ್ಲ. ಅವ್ರೇನಾದ್ರೂ ನಾವು ಲೂಟಿ ಮಾಡಿದೀವಿ ಅನ್ನೋದನ್ನ ಹೇಳತ್ತು ಅಂತ ಅಂದ್ರೆ ಬಹುಶಃ ಅವರು ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಮಾಡಿದಾಗ್ಲೂ ಕೂಡ ಆಗಿರ್ಬೇಕು ಅಲ್ವಾ? ಆರೋಪ ಮಾಡೋದು ರಾಜಕೀಯ ಕಾರಣಗಳಿಗೆ. ಇಲ್ಲಿ ಹೆಸರು ಬದಲಾವಣೆ ಮಾಡಿದೀವಿ ಅಂದಿದ ತಕ್ಷಣ ಏನೋ ದುಡ್ಡು ಹೊಡಿತಾವ್ರೆ ಅನ್ನೋದನ್ನ ಜನರಿಗೆ ಇಲ್ಲ ಸಲ್ಲದ ಒಂದು ಅಪನಂಬಿಕೆಯನ್ನ ಮೂಡಿಸ್ತಕ್ಕಂಥದ್ದು ಸರಿಯಿಲ್ಲ. ಇವತ್ತು ನಾವು ಬೆಂಗಳೂರು ಜಿಲ್ಲೆಯವರು, ಮೂಲತಃ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ಜಿಲ್ಲೆಗೆ ಸೇರಿದ್ದೇವೆ. ಇಡೀ ದಾಳಿ ಆಗಿರೋದು ಬೆಂಗಳೂರು ಜಿಲ್ಲೆ ವಿಚಾರ ಏನ್ ಬದಲಾವಣೆ ಮಾಡ್ತಾರೆ? ಹೆಸರು ಬದಲಾವಣೆ ಏನು ಈಗ ಸಾಧ್ಯ ಅಭಿವೃದ್ಧಿ ಆಗಲ್ಲ. ಅವ್ರು ಮಾಡಿದಾಗ್ಲೂ ಏನು ಆಗ್ಲಿಲ್ಲ ರೀ. ಅವ್ರು ಮಾಡಿದಾಗ ರಾಮನಗರ ಜಿಲ್ಲೆಗೆ ಏನಾಗಿದೆ? ರಾಮನಗರ ಜಿಲ್ಲೆ ಅಂತ ಮಾಡಿದ್ರು, ಏನಾಗಿದೆ? ಏನು ಬದಲಾವಣೆ ಕಾಣಿಸ್ಲಿಲ್ವಲ್ಲ? 4 ಬಿಲ್ಡಿಂಗ್ ಕಟ್ಟಿರೋದು ಬಿಟ್ರೆ ಬೇರೆ ಏನು ಕಾಣಿಸ್ಲಿಲ್ವಲ್ಲ? ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಗೆ ವಿಶೇಷವಾದಂತ ರೀತಿಯಲ್ಲಿ ಅನುದಾನಗಳನ್ನ ಕೊಟ್ಟಿದ್ದೇವೆ, ಅಭಿವೃದ್ಧಿ ಕಾರ್ಯಗಳನ್ನ ತಗೊಂಡಿದ್ದೇವೆ, ನೀರಾವರಿ ಕ್ಷೇತ್ರದಲ್ಲಿ ಬದಲಾವಣೆಯನ್ನ ಮಾಡಿದ್ದೇವೆ, ಇಂಧನ ಕ್ಷೇತ್ರದಲ್ಲಿ ಬದಲಾವಣೆಯನ್ನ ಮಾಡಿದ್ದೇವೆ, ಉತ್ತಮವಾದಂತಹ ಸಂಪರ್ಕ ವ್ಯವಸ್ಥೆಯನ್ನ ಮಾಡಿದ್ದೇವೆ, ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ. ಇವತ್ತು ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ. ಮುಂದಿನ 3 ವರ್ಷಗಳಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನ ಪಡಿಸಲಿಕ್ಕೆ ಖಂಡಿತ ಎಲ್ಲರ ಸಹಕಾರವನ್ನ, ವಿರೋಧ ಪಕ್ಷದ ನಾಯಕರ ಸಹಕಾರವನ್ನು ಕೇಳ್ತೇವೆ. ಕುಮಾರಸ್ವಾಮಿ ಅವ್ರ ಸಹಕಾರ ಕೊಟ್ರೆ ಅದನ್ನು ಕೂಡ ತಗೋತೇವೆ. ಅವರು ದೆಹಲಿಯಿಂದ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಕಾಯ್ತಾ ಇದೀವಿ. ಹೇಳ್ಬಿಟ್ಟು ಕೇತ್ಗಾನಹಳ್ಳಿ ಕೇತ್ಗಾನಹಳ್ಳಿ ಅಲ್ಲೋಗಿ ಕೇಳಿ, ಅಲ್ಲೋಗಿ ಕೇಳಪ್ಪ, ಅಲ್ಲೋಗಿ ಸ್ವಲ್ಪ ಹೇಳ್ತೀನಿ. ಕೇತ್ಗಾನಹಳ್ಳಿನಲ್ಲಿ ದಲಿತರ ಜಮೀನ್ ಯಾರು ಹಾಕೊಂಡಿರೋರು ಅಂತ ಕೇಳಿ. ನನ್ನ ಹತ್ರ ಬಂದು ಕೇಳಿದ್ರೆ ಏನ್ ಹೇಳಿ? ಯಾರು ಮಾತಾಡಲ್ರು ಅಂತ ಹೇಳ್ತಾ ಇದೀನಲ್ಲ. ಪರಮೇಶ್ವರ್ ಅವರ ಮೇಲೆ ಇಡಿ ದಾಳಿ ಸರ್, ಅದು ಈಗಾಗಲೇ ಪರಮೇಶ್ವರ್ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ನಾನು ಕಾನೂನಿಗೆ ತಲೆಬಾಗ್ತೇನೆ, ಯಾರು ಸಂವಿಧಾನಕ್ಕೆ ಕಾನೂನಿಗೆ ದೊಡ್ಡವರಲ್ಲ ಅಂತಕ್ಕಂಥದ್ದು. ಇದು ಅನೇಕ ರೀತಿನಲ್ಲಿ ಬೇರೆ ಬೇರೆ ಕಡೆ ದಾಳಿ ನಡೆಸಿದ್ದಾರೆ. ಅದರ ಕಾರಣ ನನಗೆ ಗೊತ್ತಿಲ್ಲ. ಸೊ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಹಾಗೆ ಪರಮೇಶ್ವರ್ ಅವರು ಸಂಪೂರ್ಣವಾಗಿ ಯಾವುದೇ ಸಮಸ್ಯೆ ಇಲ್ಲದೆ, ಏನೂ ತೊಂದರೆ ಆಗದ ರೀತಿಯಲ್ಲಿ ಹೊರಬರ್ತಾರೆ. ಅವ್ರ ಪರ ನ್ಯಾಯ ಇದೆ, ನ್ಯಾಯಯುತವಾಗಿ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರೆ ಅದನ್ನೆಲ್ಲ ದೂರು ಎಲ್ಲ ಆಧಾರ ಎಲ್ಲ ಕೊಟ್ಟಿರೋದು ಅನ್ನುವಂತ. ಪ್ರಹ್ಲಾದ್ ಜೋಶಿಗೆ ಎತ್ಕಟ್ಟೋದ್ರಲ್ಲಿ ಫೇಮಸ್ಸು. ಪ್ರಹ್ಲಾದ್ ಜೋಶಿ ಕರ್ನಾಟಕಕ್ಕೆ ಏನ್ ಕೊಟ್ಟಪ್ಪ ಅಂತ ಅಂದ್ರೆ ಆಂಧ್ರ ಕೊಟ್ಟಿದ್ದನ್ನ ಕರ್ನಾಟಕಕ್ಕೆ ಕೊಟ್ಟೆ ಅಂತ ಹೇಳಿ ಎತ್ಕಟ್ಟೋ ಅಂತ ಜಾಯಮಾನ ಅವ್ರದ್ದು. ಸೊ ಹಾಗಾಗಿ ಕರ್ನಾಟಕದ ಕನ್ನಡಿಗರ ಬಗ್ಗೆ ಗೌರವವನ್ನು ಇಟ್ಕೊಳ್ಳಿ. ಅನವಶ್ಯಕವಾಗಿ ಎತ್ಕಟ್ಟಿ ರಾಜಕಾರಣ ಮಾಡ್ತಕ್ಕಂಥದ್ದನ್ನ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಿಡಬೇಕು, ಬಿಡ್ತಾರೆ ಅಂತ ಹೇಳಿ ಭಾವಿಸಿದ್ದೇನೆ. ನಿಮ್ಮ ಸರ್ಕಾರ, ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ, ಯಾರ್ಯಾರ ಮೇಲೆ ಇಡಿ ಕಳಿಸ್ತಿರೋ, ಯಾರ್ಯಾರ ಮೇಲೆ CBI ಕಳಿಸ್ತಿರೋ, ಯಾವ್ಯಾವ ನ್ಯಾಯದಲ್ಲಿ ಏನೇನು ದಾಖಲೆ ಹುಡಿಸ್ತಿರೋ, ಕೇಸ್ ಹಾಕ್ಸ್ತಿರೋ ಯಾರಿಗೂ ಗೊತ್ತಿದೆ. ಅದು ನಿಮ್ಮ ಕೈಲಿದೆ, ನೀವು ಮಾಡ್ತಾ ಇದ್ದೀರಿ. ನೋಡಪ್ಪ, ಕುಮಾರಸ್ವಾಮಿ ಸುಳ್ಳಿಗೆ ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲಲ್ಲ. ಏನ್ ಮಾಡಕ್ಕಾಯ್ತದೆ? ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲದಿಲ್ಲ ಕುಮಾರಸ್ವಾಮಿ ಹೇಳೋ ಸುಳ್ಳಿಗೆ. ಗಂಟೆಗೊಂದು ಗಳಿಗೊಂದು, ಈ ಕಡೆ ನಿನ್ನ ಹತ್ರ ಮಾತಾಡ್ಬಿಟ್ಟು ಒಂದು ಸುಳ್ಳು ಹೇಳ್ತಾರೆ, ಆ ಕಡೆ ಅವ್ರ ಹತ್ರ ಮಾತಾಡ್ಬಿಟ್ಟು ಇನ್ನೊಂದು ಸುಳ್ಳು ಹೇಳ್ತಾರೆ. ಏನ್ ಮಾಡಕ್ಕಾಯ್ತೈತೆ? ರಮ್ಯಾರಾವ್ ಅವರಿಗೆ 25 ಲಕ್ಷ ಮತ್ತು 15 ಲಕ್ಷ ಗಿಫ್ಟ್ ಕೊಟ್ಟಿದ್ರಂತೆ ಸರ್. ಈಗ ಅದು ಅವರ ವೈಯಕ್ತಿಕವಾದಂತ ಸಂಸ್ಥೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಅವ್ರ ತಂದೆ ಅವರು ಬಹಳ ಆತ್ಮೀಯರು, ಪರಮೇಶ್ವರ್ ಅವರು ಮತ್ತು ಅವರ ರಮ್ಯಾರಾವ್ ಅವರ ತಂದೆ, ಅವರಿಬ್ರು ಆತ್ಮೀಯರು, ಅವ್ರ ಕುಟುಂಬ ಸ್ನೇಹಿತರು. ಯಾವ್ಯಾವ ಕಾರಣಗಳಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಸಮರ್ಥವಾಗಿ ಅದನ್ನ ವಿವರಣೆಯನ್ನ ಕೊಡ್ತಾರೆ.
ಏನಿಲ್ಲ, ರೆಗ್ಯುಲರ್ ಭೇಟಿ ನಂದು. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನ ಕೇಳಲಿಕ್ಕೆ ಬಂದಿದ್ದೆ, ಮಾತಾಡಿದ್ದೇನೆ, ಸಹಾಯ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ನೋಡಪ್ಪ, ಸದ್ಯಕ್ಕೆ ನಾನು ಕನಕಪುರಕ್ಕೆ ಡೈರೆಕ್ಟ್ರು, ಉಳಿದುದೆಲ್ಲ ನನಗೇನು ಗೊತ್ತಿಲ್ಲ. ನಿಮಗೆ ಉತ್ತರ ಕರ್ನಾಟಕನೂ ಗೊತ್ತು, ದಕ್ಷಿಣ ಕರ್ನಾಟಕನೂ ಗೊತ್ತು. ನೀವೇನೇನ್ ಮಾಡ್ತೀರಾ, ನೀವೇನೇನ್ ಹೇಳ್ತೀರಾ ಅದನ್ನ ನೋಡ್ತಾ ಇರ್ತೀನಿ. ಕನಕಪುರಕ್ಕೆ ನಾಮಿನೇಷನ್ ಮಾಡಿ ಗೆದ್ದು ಬಂದ್ರಿ, ಅದೇ ಜೋಶಲ್ಲಿ ಹೋಗಿ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಹೇಳಿದ್ನಲ್ಲಪ್ಪ, ಸದ್ಯಕ್ಕೆ ನನ್ನನ್ನು ಬಿಟ್ಬಿಡಿ. ಇಲ್ಲ ಅನ್ಕೊಂಡೇನೆ ಮುಂದಕ್ಕೆ ಹೋಗ್ತಿದ್ರಲ್ಲ ಅಂತ ಸರ್. ಈಗ ನೀವು ಕರ್ಕೊಂಡೋಗಿ ಎತ್ಕೊಂಡೋಗಿ ಚೇರ್ ಮೇಲೆ ಕುಂಡಿಸ್ತೀನಿ ಅಂದ್ರೆ ನಾನು ಏನ್ ಮಾಡ್ಲಿ? ನಾನು ಸುಮ್ಮನೆ ಇರ್ತೀನಪ್ಪ, ಹೆಂಗ ಓಡಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ಅಂತ ಅಂದ್ರು ನೀವು ನನಗೆ ಬಿಡ್ತಾ ಇಲ್ಲ. ನೀವು ಮಗು ಹುಟ್ಟಕ್ಕಿನ್ನ ಹೆಸರು ಹುಡುಕೋರು, ನೀವು ಏನ್ ಮಾಡ್ಲಿ? ನಾನು ಅಲ್ಲಿಗೆ ಹೋಗ್ತೀರ ಫಿಕ್ಸ್ ಆಯ್ತು ಸರ್. ನನಗೆ ಗೊತ್ತಿಲ್ಲ, ಬಯಸಿರ್ಬೋದಲ್ಲ ಅಂತ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸದ್ಯಕ್ಕೆ ನನ್ನ ಎಲ್ಲ ಆಚಾರ ವಿಚಾರಗಳನ್ನ ನಮ್ಮ ಪಕ್ಷದ ಮುಖಂಡರುಗಳಿಗೆ, ನಮ್ಮ ಜಿಲ್ಲೆಯ ನಾಯಕರುಗಳಿಗೆ, ನನ್ನ ಕ್ಷೇತ್ರದ ಮುಖಂಡರುಗಳಿಗೆ ತಿಳಿಸಿದ್ದೀನಿ. ಸದ್ಯಕ್ಕೆ ಈಗ ಏನು ಮಾತಾಡೋ ಸ್ಥಿತಿನಲ್ಲಿಲ್ಲ. ಎಲ್ಲ ಖುಷಿ ಪಟ್ರ ಸರ್, ತುಂಬಾ ದೊಡ್ಡ ವೈರಾಗ್ಯದಿಂದ ಹೊರಗೆ ಬಂದ್ರಿ ಅಂತ ಒಂದು ಖುಷಿ ಪಟ್ಟಂಗಿದೆ. ನಾನು ವೈರಾಗ್ಯಕ್ಕೆ ಏನು ಹೋಗಿಲ್ಲ ರೀ, ನಾನು ದಿನ ಕೆಲಸನೇ ಮಾಡ್ತಾ ಇದ್ದೀನಿ. ನಾನು ರೆಸ್ಟ್ ಅಲ್ಲಿ ಇದ್ದೀನಿ. ನನಗೇನು ಸ್ವಲ್ಪ ತಿಂಗಳಿಲ್ಲ. ನೀವೇನ್ ನೋಡಿದೀರಾ? ನಿಮ್ಮ MLAಗಳು, ನಿಮ್ಮ MP ಗಳಿಗೆ, ನಿಮ್ಮ ಮಂತ್ರಿಗಳಿಗಿನ್ನ ನಾನು ಆಕ್ಟಿವ್ ಆಗಿದ್ದೀನಾ ಇಲ್ವಾ? ಅದನ್ನ ಹೇಳ್ರಿ, ಕೇಳ್ರಪ್ಪ. ಯಾವ ತರ ಕೂತಿದ್ದೀನ ಮನೆಯಲ್ಲಿ? ನೀವೇ ಹೇಳಿ, ಯಾವತ್ತಾದ್ರೂ ನಾನೇನೋ ರೆಸ್ಟ್ ತಗೊಂಡಿದ್ದೀನಿ ಅಂತ ಹೇಳಿದೀನಾ? ನಾನು ರೆಸ್ಟ್ ತಗೊಂಡಿದ್ದೀನಿ ರಾಜಕೀಯಕ್ಕೆ, ಆದ್ರೆ ನಾನು ಕ್ಷೇತ್ರದ ಕೆಲಸಕ್ಕಿರ್ಲಿ, ಜನರ ಕಷ್ಟ ಸುಖಗಳಿಗಿರ್ಲಿ, ಪಕ್ಷ ಸಂಘಟನೆಗಿರ್ಲಿ, ಯಾವತ್ತಾರು ನಾನೇನಾರ ಒಂದು ದಿನ ಏನಾರು ಇದ್ ಮಾಡಿದೀನ? ನಿಮ್ಮ ಎಲ್ಲಾ ನಾಯಕರುಗಳಿಗಿನ್ನ ಸ್ಪೀಡ್ ಆಗಿದ್ದೀನಿ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.